ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ಎಂಟನ ವಾಚ್ ಮಾಡಿ ಸ್ನೇಹಿತರೆ. ಇವತ್ತೇನಪ್ಪ ವಿಶೇಷ ಅಂದರೆ ಶ್ರೀಕೃಷ್ಣನ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರೀಕೃಷ್ಣನು ಭಾರತೀಯ ಪೌರಾಣಿಕ ಕಥೆಗಳಲ್ಲಿ ಮತ್ತು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ಸ್ಥಳವನ್ನು ಹೊಂದಿರುವ ದೇವತೆ. ಅವರು ವಿಷ್ಣುವಿನ ದಶ ಅವತಾರಗಳಲ್ಲಿ 8ನೇ ಅವತಾರವಾಗಿದ್ದಾರೆ. ಶ್ರೀಕೃಷ್ಣನ ಬಗ್ಗೆ ಮಾಹಿತಿಯನ್ನು ವಿವರಿಸಲು ಚರಿತ್ರೆ, ಪೌರಾಣಿಕ ಕಥೆಗಳನ್ನು, ಅವರ ಬೋಧನೆಗಳು ಹಾಗೂ ಭಕ್ತಿಯಲ್ಲಿ ಅವರ ಪಾತ್ರದ ಕುರಿತು ವಿಸ್ತರಾಗಿ ಚರ್ಚಿಸಬಹುದು. ಜನನ ಮತ್ತು ಬಾಲ್ಯ. ಶ್ರೀಕೃಷ್ಣನ ಜನನದ ಕಥೆ ಮಹಾಭಾರತ ಹಾಗೂ ಭಗವಂತ ಪುರಾಣದಲ್ಲಿ ವಿವರಿಸಲಾಗಿದೆ. ಕಂಸನು ತನ್ನ ತಮ್ಮ ದೇವಕಿ ಮತ್ತು ತಮ್ಮನ ವಾಸುದೇವ ಮಗಳಾದ ಕೃಷ್ಣನನ್ನು ಕೊಲ್ಲಲು ಪ್ರಯತ್ನಿಸಿದನು, ಏಕೆಂದರೆ ಅಶರೀರವಾಣಿ ಅರ್ಥಾತ್ ವೈದಿಕ ಧ್ವನಿ ತಿಳಿಸಿದಂತೆ ದೇವಕಿಯ 8ನೇ ಮಗನು ಕಂಸನ ವಧೆ ಮಾಡುವನು. ಕೃಷ್ಣನನ್ನು ಮಥುರೆಯಲ್ಲಿ ಕಾರಾಗೃಹದಲ್ಲಿ ಜನಿಸಿದರು. ಅವರನ್ನು ರಕ್ಷಿಸಲು ವಸುದೇವನು ಮಥುರೆಯಿಂದ ಗೋಕುಲಕ್ಕೆ ಕೊಂಡೊಯ್ದು ಯಶೋಧ ಮತ್ತು ನಂದನ ಮಗನಂತೆ ಬೆಳೆಯಲಾಯಿತು. ಬಾಲಲೀಲೆಗಳು. ಶ್ರೀಕೃಷ್ಣನ ಬಾಲ್ಯದ ಅನೇಕ ಲೀಲೆಗಳಿಂದ ತುಂಬಿರುತ್ತದೆ. ಈ ಕಥೆಗಳಲ್ಲಿ ಹಸುಗಳನ್ನು ಮೇಯಿಸಲು ಹೋಗುವ ಬಾಲಕ ತನ್ನ ಗೆಳೆಯರೊಂದಿಗೆ ಕ್ರೀಡಿಸಲು ಇಷ್ಟಪಡುವ ಸಾಧಾರಣ ಹುಡುಗನಂತೆ ಕಾಣಿಸುತ್ತಾನೆ. ಆದರೆ ಅವರು ತಮ್ಮ ದೈವಿಕ ಶಕ್ತಿಯನ್ನು ಬಳಸಿ ಹಲವು ಅಸುರಗಳನ್ನು ಕೊಂದಲು ಮತ್ತು ಗ್ರಾಮಸ್ಥರ ರಕ್ಷಣೆ ಮಾಡಿದರು. ಬಕಾಸುರ, ಅಘಾಸುರ ಮತ್ತು ಕಾಳಿಯ ಮಾರುನಿಯನ್ನು ದೂರ ಮಾಡಿದ ಕಥೆಯ ಪ್ರಸಿದ್ಧವಾಗಿದೆ. ಕೃಷ್ಣನ ಅವತಾರ. ಬಾಲ್ಯದ ಆಕರ್ಷಣೆಯೊಂದು ಪ್ರಮುಖ ಅಂಶ ಎಂದರೆ ಅವರ ಮಕರಂದ ಚೋರರು ಮಕ್ಕಳೊಂದಿಗೆ ಸಂಜೀವವಾಗಿರುವ ಕಳ್ಳ ಸ್ವಭಾವ, ದಹಿ ಮೊಸರು ಮತ್ತು ನವನೀತವನ್ನು ಕಳ್ಳತನ ಮಾಡುವ ಕಥೆಯನ್ನು ನಮ್ಮ ಹೃದಯವನ್ನು ಗೆಲ್ಲುತ್ತದೆ. ಗೋಪಿಕರೊಂದಿಗೆ ಸಂಬಂಧ. ಶ್ರೀಕೃಷ್ಣನು ತನ್ನ ಬಾಲ್ಯದ ದಿನಗಳಲ್ಲಿ ಗೋಪಿಕರೊಂದಿಗೆ ಮಾಡಿದ ರಾಸಲೀಲೆಯನ್ನು ಪ್ರಸಿದ್ಧವಾಗಿದೆ. ಗೋಪಿಕೆಯರು ಅವರನ್ನು ದೈಹಿಕ ಪ್ರೇಮದ ರೂಪಕ್ಕಾಗಿ ಪೂಜಿಸುವುದನ್ನು ಶ್ರೀಮದ್ಭಾಗವತದಲ್ಲಿ ರಾಸಲೀಲೆಯ ವಿವರಗಳನ್ನು ಬಂದಿವೆ. ಶ್ರೀಕೃಷ್ಣನ ಒಡನಾಟ ಮತ್ತು ಭಕ್ತಿಯ ಮೂಲಕ ಆತ್ಮಜ್ಞಾನ ಮತ್ತು ದೈವಿಕ ಆನಂದವನ್ನು ಪಡೆದುಕೊಳ್ಳಬಹುದು ಎಂಬ ಸಂದೇಶವನ್ನು ಈ ಕಥೆಗಳು ನೀಡುತ್ತವೆ. ಕುರುಕ್ಷೇತ್ರದ ಯುದ್ಧ ಮತ್ತು ಮಹಾಭಾರತ. ಮಹಾಭಾರತವು ಶ್ರೀಕೃಷ್ಣನ ಜೀವನದ ಪ್ರಮುಖ ಭಾಗವಾಗಿದೆ. ಅವರು ಪಾಂಡವರ ಸ್ನೇಹಿತ ಮತ್ತು ಮಾರ್ಗದರ್ಶಿಯಾಗಿ ಬದಲಾಗುತ್ತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಅರ್ಜುನನ ರಥಸಾರಥಿಯಾಗಿ ಅವರದು ಯುದ್ಧಕ್ಕೆ ಮೊದಲೇ ಅರ್ಜುನನ ಸಂಶಯಗಳನ್ನು ನಿವಾರಿಸಲು ಅವರು ನೀಡಿದ ಭಗವದ್ಗೀತೆಯು ಭಾರತೀಯ ತತ್ವಶಾಸ್ತ್ರ ಅತ್ಯಂತ ಮಹತ್ವ ಪಾಠವಾಗಿದೆ. ಭಗವದ್ಗೀತೆಯ ಮುಖ್ಯ ಸಂದೇಶಗಳು. ಧರ್ಮ ಮತ್ತು ಕರ್ತವ್ಯದ ಮಹತ್ವ. ನಿಷ್ಕಾಮ್ಯ ಕರ್ಮಯೋಗ. ಫಲದ ಆಸೆಯಿಲ್ಲದೆ ಕೆಲಸ ಮಾಡಬೇಕು. ಜೀವನದ ತಾತ್ವಿಕ ವಿವರಣೆ. ಆತ್ಮ ಪರಮಾತ್ಮ ಸಂಬಂಧ. ಭಕ್ತಿ, ಜ್ಞಾನ ಮತ್ತು ಕರ್ಮ ಮಾರ್ಗಗಳ ಮಹತ್ವ. ಕೃಷ್ಣನು ಕೇವಲ ದೈಹಿಕ ವ್ಯಕ್ತಿಯಂತೆ ಅಲ್ಲ, ರಾಜಕೀಯ ತತ್ವಜ್ಞ ಮತ್ತು ಚಾತುರ್ಯದ ಮಾದರಿಯೂ ಆಗಿದ್ದನು. ಶಿಶುಪಾಲನ ತಪಸ್ಸನ್ನು ನಿಲ್ಲಿಸಲು ಮತ್ತು ಕುರುಕ್ಷೇತ್ರ ಯುದ್ಧವನ್ನು ಸಮರ್ಪಕವಾಗಿ ಮುನ್ನಡೆಸಲು ಕೃಷ್ಣನನ್ನು ಚಾಣಾಕ್ಷತೆಯನ್ನು ಬಳಕೆ ಮಾಡಿದನು. ಮಥುರೆಯನ್ನು
ಕಂಸನ ವಧೆಯ ನಂತರ ಚೇತರಿಸಿಕೊಂಡ ಶ್ರೀಕೃಷ್ಣನು ಬಳಿಕ ದ್ವಾರಕೆಯಲ್ಲಿ ತಮ್ಮ ಅರಸತನವನ್ನು ಸ್ಥಾಪಿಸಿದರು. ದ್ವಾರಕೆಯನ್ನು ಶ್ರೀಕೃಷ್ಣನ ಸಾಮ್ರಾಜ್ಯದ ಕೇಂದ್ರವೆಂದು ಗುರುತಿಸಲಾಗುತ್ತದೆ. ಶ್ರೀಕೃಷ್ಣನ ಹಲವಾರು ಹೆಂಡಿರಲ್ಲಿ ಮುಖ್ಯವಾದವರು ರುಕ್ಮಿಣಿ ಮೊದಲ ಪತ್ನಿ ಮತ್ತು ದೇವಿ ಹೆಂಡತಿಯರು ಮುಖ್ಯವಾದರು. ರುಕ್ಮಿಣಿ ಮೊದಲ ಪತ್ನಿ ಮತ್ತು ದೇವಿ ಲಕ್ಷ್ಮಣ ಅವತಾರ ಎಂದು ಹೇಳುತ್ತಾರೆ. ಸತ್ಯಭಾಮ ಭೂಮಿಯ ಅವತಾರ ಮತ್ತು ತಾಳ್ಮೆಯ ಸಂಕೇತ. ಜಾಂಬವತಿ ಜಾಂಬವಂತನ ಪುತ್ರಿ. ಕೃಷ್ಣ ಜೀವನದ ಅತ್ಯಂತವು ಯದುವಸಂತನ ನಾಶದೊಂದಿಗೆ ಸಂಬಂಧಿತವಾಗಿದೆ. ಅವರು ತಮ್ಮ ಸ್ವಯಂ ಚರಣದಲ್ಲಿ ಬಿಲ್ಲಿನ ಪ್ರಹಾರದಿಂದ ಮೃತರಾದರು. ಅವರ ದೈಹಿಕ ಅಂತ್ಯದ ನಂತರ ಅವರ ಜೀವನದ ಅರ್ಥ ಮತ್ತು ಬೋಧನೆಗಳು ಇನ್ನೂ ಜೀವಂತವಾಗಿವೆ. ಕೃಷ್ಣನ ಬೋಧನೆಗಳ ಆಧುನಿಕ ಅರ್ಥ. ಕೃಷ್ಣನ ಬೋಧನೆಗಳು ಮಾನವ ಜೀವನದ ಎಲ್ಲ ಅಂಗಗಳಿಗೆ ಅನ್ವಯಿಸಬಹುದಾಗಿದೆ. ಅವರ ನಿಷ್ಕಾಮ ಕರ್ಮ ಸಿದ್ಧಾಂತ ಧರ್ಮದ ಹಿತಾಸಕ್ತಿ ಮತ್ತು ಭಕ್ತಿಯ ಮಹತ್ವವನ್ನು ಈ ಕಾಲದಲ್ಲಿಯೂ ಆಚರಿಸಲಾಗುತ್ತದೆ. ಶ್ರೀಕೃಷ್ಣನು ದೇವತ್ವ, ತತ್ವಶಾಸ್ತ್ರ, ನೈತಿಕತೆ ಮತ್ತು ಪ್ರಜ್ಞೆಯ ಸಂಕೇತ. ಅವರ ಜೀವನದ ಪ್ರತಿಯೊಂದು ಘಟನೆಯು ದೈನಂದಿನ ಜೀವನಕ್ಕೆ ಪಾಠವನ್ನು ನೀಡುತ್ತದೆ. ಇದು ಕೇವಲ ಧಾರ್ಮಿಕ ಅಥವಾ ಪೌರಾಣಿಕ ಕಥೆಗಳಲ್ಲ, ಬದಲಾಗಿ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದರ ಮಾರ್ಗದರ್ಶಿಯಾಗಿದೆ. ಇವತ್ತಿನ ನಾನು ಏನು ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ಅಂದರೆ, ಇವತ್ತು ಶ್ರೀಕೃಷ್ಣನ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.